ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದೀನಭಾವದಿಂದ ಎಡೆಬಿಡದೆ ಪ್ರಾರ್ಥಿಸಿರಿ. ರೀಪ್ರಿಂಟ್ಸ್ ಪುಟ 3841, ಪುಟದ ಸಂಖ್ಯೆ 86-87. ದಶಮಾಂಶವನ್ನು ಕೊಡುವ ವಿಷಯವಾಗಿ ಹೊಗಳಿಕೊಳ್ಳುವುದು. ದಶಮಾಂಶವನ್ನು ಕೊಡುವುದು ಸೂಕ್ತವಾಗಿದೆ. ದನದ ಮಂದೆ ಅಥವಾ ಕುರಿ ಹಿಂಡು ಇಲ್ಲವೇ ಹೊಲದ ಉತ್ಪತ್ತಿಯಿಂದ 10ರಲ್ಲಿ 1 ಭಾಗವನ್ನು ಅಥವಾ ದಶಮಾಂಶವನ್ನು ತನ್ನ ಸೇವೆಗಾಗಿ ಪ್ರತ್ಯೇಕಿಸುವುದನ್ನು ದೇವರು ವಿಶಿಷ್ಟವಾಗಿ ತನ್ನ ಮೇಲಿನ ಗೌರವದ ಸಂಕೇತವಾಗಿ ದಶಾಜ್ಞೆಯಲ್ಲಿ ಸೇರಿಸಿದ್ದನು. ದೇವರು ಎಲ್ಲ ಒಳ್ಳೆಯದನ್ನು ಹೇರಳವಾಗಿ ಕೊಡುವವನಾಗಿರುವಲ್ಲಿ ಈ ಏರ್ಪಾಟಿಗೆ ವಿಧೇಯರಾಗುವುದರಲ್ಲಿ ಹೊಗಳಿಕೊಳ್ಳುವಂಥದ್ದು ಏನೂ ಇರುವುದಿಲ್ಲ. ಹೀಗಿರುವಲ್ಲಿ ಹೆಮ್ಮೆಯಿಂದ ಕೊಚ್ಚಿಕೊಳ್ಳಲು ಅವಕಾಶವಿರುವುದೆಲ್ಲಿ? ಇದು ಮಕ್ಕಳ ಮನೆತನದವರ ಸದಸ್ಯರಾಗಿ ಅಂಗೀಕೃತರಾಗಿರುವಂಥವರೆಲ್ಲರಿಗೆ ಅಗತ್ಯವಾಗಿ ಇನ್ನೂ ಹೆಚ್ಚಿನ ರೀತಿಯ ಪ್ರತಿಷ್ಠೆಯನ್ನು ಮಾಡಿಕೊಳ್ಳಲು ಸಿದ್ಧರಲ್ಲದೆ ಇರುವಂಥ ಆತ್ಮತೃಪ್ತಿಯುಳ್ಳ ಮನೋಸ್ಥಿತಿಯನ್ನು ತೋರಿಸಿಕೊಡುವುದು. ತಮ್ಮದೆಲ್ಲವನ್ನೂ ಕರ್ತನಿಗೆ ಪ್ರತಿಷ್ಠೆ ಮಾಡಿಕೊಳ್ಳುವುದನ್ನು ನಿರೀಕ್ಷಿಸಲಾಗುವಂಥ ಯೇಸುವಿನ ಹಿಂಬಾಲಕರು ತಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡು ಅನಂತರದಲ್ಲಿ ಮನೆವಾರ್ತೆಯವರಂತೆ ಕಾರ್ಯನಿರ್ವಹಿಸುವವರಾಗಿ ತಮ್ಮಲ್ಲಿರುವ ಪ್ರತಿ ಹಣದ ಪ್ರತಿಯೊಂದು ಪ್ರತಿಭೆಯ ದೊರೆತ ಪ್ರತಿಯೊಂದು ಅವಕಾಶದ ವಿಷಯವಾಗಿ ಲೆಕ್ಕವನ್ನು ಒಪ್ಪಿಸಲು ಸಿದ್ಧರಾಗುವರು. ಭಕ್ತರು ತಮ್ಮ ಸ್ವಾರ್ಥ ತ್ಯಾಗದ ಇಲ್ಲವೇ ಸೇವೆಯ ವಿಷಯವಾಗಿ ಹೊಗಳಿಕೊಳ್ಳುವರೇ? ಅಂಥವರು ಈ ಸಂಗತಿಯನ್ನು ಎಚ್ಚರಿಕೆಯಿಂದ ಪರಿಗಣನೆ ಮಾಡಿದವರಾಗಿ ಅತಿ ಸಾಮರ್ಥ್ಯವುಳ್ಳಂಥವರು ಎಷ್ಟು ಅಲ್ಪವಾಗಿ ಕಾರ್ಯ ಸಾಧಿಸಶಕ್ತರಾಗಿರುವರೆಂಬುದನ್ನು ಕಾಣುವಂಥವರಾಗಲಿ. ಅನಂತರದಲ್ಲಿ ತಾವು ಕಾರ್ಯ ಸಾಧಿಸಲು ಬಯಸಿದಂಥವುಗಳಲ್ಲಿ ಎಷ್ಟು ಅಲ್ಪವಾಗಿ ಕರ್ತನಿಗೆ ಸಲ್ಲಿಸಶಕ್ತರಾದವೆಂದು ಅನೇಕರು ನಾಚಿಕೆಯಿಂದ ಅರಿಕೆ ಮಾಡುವರೆಂಬುದನ್ನು ಕಾಣುವಂಥವರಾಗಲಿ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ದೊಡ್ಡ ಅನುಕಂಪವನ್ನು ತೋರಿಸುವಲ್ಲಿ ಯಾವ ನಟನೆಯನ್ನು ಮಾಡದಿರುವುದಕ್ಕೆ ಸುಂಕದವನು ಒಂದು ಮಾದರಿಯಾಗಿದ್ದನು. ದೀನ ಮನಸ್ಸಿನ ಜನರು ಪರಿಪೂರ್ಣವಾದ ದೇವರ ಆಜ್ಞೆಯು ಅತ್ಯುತ್ತಮವಾಗಿ ಬಯಸುವಂಥ ಮಟ್ಟದಲ್ಲಿ ಜೀವಿಸಲು ಆಗುವುದಿಲ್ಲವೆಂಬುದನ್ನು ಅರಿತವರಾಗಿರುವುದು ಅಲ್ಲದೆ, ಫರಿಸಾಯರು ತಾವು ವಿಧೇಯರಾಗಿ ಆ ಮಟ್ಟದಲ್ಲಿ ಜೀವಿಸಲು ಸಾಧ್ಯವಾಗಿತ್ತೆಂದು ಪ್ರತಿಪಾದಿಸಿಕೊಳ್ಳುವುದನ್ನು ಇವರು ನೋಡುವಾಗ ಧೈರ್ಯಗೆಡುವರು. ಅಲ್ಲದೆ ಇದರ ಪರಿಣಾಮವಾಗಿ ಕೆಲವರು ಅಜಾಗರೂಕತೆಯಿಂದ ಪಾಪಮಯವಾದ ಹಿಂದಿನ ಜೀವಿತಕ್ಕೆ ತಿರುಗಿಕೊಳ್ಳುವರು. ಸಾಮ್ಯದಲ್ಲಿ ಸುಂಕದವನು ದೂರದಲ್ಲಿ ನಿಂತಿರುವನು. ಆತನು ದೇವಾಲಯದ ಪರಿಶುದ್ಧ ಪ್ರಾಕಾರದ ಸಮೀಪಕ್ಕೆ ಬರಲಿಲ್ಲ. ಆತನು ಸಾಕಷ್ಟು ದೂರದಲ್ಲಿ ನಿಂತಿದ್ದನು. ಆತನು ದೇವರಲ್ಲಿನ ಪರಿಪೂರ್ಣತೆ ಹಾಗೂ ವೈಯಕ್ತಿಕವಾಗಿ ತನ್ನಲ್ಲಿರುವಂಥ ಅಯೋಗ್ಯತೆ, ಅಪರಿಪೂರ್ಣತೆ ಮತ್ತು ಪಾಪ ಪೂರ್ಣತೆಗಳ ನಡುವೆ ಇರುವ ದೊಡ್ಡ ವ್ಯತ್ಯಾಸವನ್ನು ಮನಗಂಡವನಾಗಿದ್ದನು. ಆತನು ದೈವಿಕ ತೀರ್ಪಾದ ಮರಣದಂಡನೆಯನ್ನು ತಾನು ಅದಕ್ಕೆ ತಕ್ಕವನು, ಅಂದರೆ ಮರಣಪಾತ್ರನು ಎಂಬುದನ್ನು ಒಪ್ಪಿಕೊಂಡವನಂತೆ ತನ್ನ ಎದೆಯ ಅಂದರೆ ಹೃದಯದ ಮೇಲೆ ಬಡಿದುಕೊಂಡಾಗ್ಯೂ ಆತನು ಕರುಣೆಗಾಗಿ ಹೀಗೆ ಬೇಡಿಕೊಂಡಿದ್ದನು: ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ಮನುಷ್ಯರ ದೃಷ್ಟಿಯಲ್ಲಿಯೂ ಆ ಇನ್ನೊಬ್ಬ ಮನುಷ್ಯನಂತೆ, ಫರಿಸಾಯನಂತೆ ಈತನು ತೋರಿಕೆಯಲ್ಲಿ ನೀತಿಯುಳ್ಳ ಅಥವಾ ಒಳ್ಳೆಯ ಮನುಷ್ಯನಲ್ಲದಿದ್ದರೂ ದೇವರ ದೃಷ್ಟಿಯಲ್ಲಿ ಈ ಇಬ್ಬರಲ್ಲಿ ಇವನು ಹೃದಯದಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿದ್ದು ಹೆಚ್ಚು ನಿರೀಕ್ಷೆಯುಳ್ಳವನಾಗಿದ್ದನು. ಆತನು ತನ್ನಲ್ಲಿ ಭರವಸೆವಿಟ್ಟುಕೊಳ್ಳದೆ ಒಂದು ಉತ್ತಮವಾದ ಸ್ಥಿತಿಯಲ್ಲಿದ್ದನು. ಹೀಗಾಗಿ ದೇವರ ಕೃಪೆಯನ್ನು ಪಡೆಯಲು ಇರುವ ಒಂದೇ ಒಂದು ಷರತ್ತಾಗಿರುವ ದೀನತೆಯುಳ್ಳ ನಂಬಿಕೆಯನ್ನು ಹೊಂದಿದ್ದನು. ನಮ್ಮ ಕರ್ತನು ಈ ಇಬ್ಬರಲ್ಲಿ ಈತನು ಹೊರಗಿನ ತೋರಿಕೆಯಲ್ಲಿ ಅಲ್ಪ ಘನತೆಯುಳ್ಳವನು, ಅಲ್ಪ ನೀತಿಯುಳ್ಳವನು ಆಗಿದ್ದು ಆಂತರ್ಯದಲ್ಲಿ ತಂದೆಗೆ ಅಂದರೆ ದೇವರಿಗೆ ಹೆಚ್ಚು ಅಂಗೀಕೃತನಾಗಿ
ವಾಸ್ತವದಲ್ಲಿ ಆ ಫರಿಸಾಯನಿಗಿಂತಲೂ ನೀತಿವಂತನೆಂದು ಎಣಿಸಲ್ಪಟ್ಟಿರುವುದೆಂಬುದನ್ನು ಸೂಚಿಸಿದ್ದನು.